ಮುಖ್ಯಮಂತ್ರಿ ಆಗೋದಕ್ಕೆ ಸಂಕಲ್ಪ ನಡೆಸಿದ್ರಂತೆ ಡಿಸಿಎಂ ಡಿಕೆ ಶಿವಕುಮಾರ್. ಇದರ ಜೊತೆಗೆ ಪಂಚಮುಖಿ ಆಂಜನೇಯನಿಗೂ ಕೂಡ ಹರಕೆ ಕಟ್ಟಿಕೊಂಡ್ರಂತೆ ಡಿಸಿಎಂ ಡಿಕೆ ಶಿವಕುಮಾರ್. ಈ ಬಗ್ಗೆ ನ್ಯೂಸ್ 18ಗೆ ಪ್ರಧಾನ ಅರ್ಚಕ ಶ್ಯಾಮಾಚಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಹರಕೆಯನ್ನ ಕಟ್ಟಿಕೊಂಡಿರುವಂತಹ ವಿಚಾರವನ್ನ ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಪ್ರಧಾನ ಅರ್ಚಕ ಶ್ಯಾಮಾಚಾರಿ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ ಹೇಳಿದ್ದಾರೆ. ಅರ್ಚಕ ಸಿಎಂ ಆಗಬೇಕು ಅಂತ ಡಿಕೆಶಿ ಆಸೆ ಪಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಆಸೆ ಈಡೇರುತ್ತೆ ಅಂತ ಮುಖ್ಯ ಅರ್ಚಕ ಶ್ಯಾಮಾಚಾರಿ ಅವರು ಮಾತನಾಡಿರೋದು. ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನ್ಯೂಸ್ 18ಗೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗ್ತಾರೆ, ಸಂಕಲ್ಪವನ್ನ ಮಾಡಿದ್ದಾರೆ. ಮುಖ್ಯಮಂತ್ರಿ ಆಗೋದಕ್ಕೆ ಸಂಕಲ್ಪವನ್ನ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅಂತ ಮುಖ್ಯ ಅರ್ಚಕರಾದಂತಹ ಶ್ಯಾಮಾಚಾರಿ ನ್ಯೂಸ್ 18ಗೆ ಕೊಟ್ಟಂತಹ ಎಕ್ಸ್ಕ್ಲೂಸಿವ್ ಆದಂತಹ ಹೇಳಿಕೆ. ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳು ಆದಂತಹ ಡಿಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಎನ್ನುವಂತಹ ಸಂಕಲ್ಪವನ್ನ ಇಟ್ಕೊಂಡು ಇವತ್ತು ರಾಯರ ದರ್ಶನವನ್ನ ಪಡೆದರು. ಅದಕ್ಕಿಂತ ಮುಖ್ಯವಾಗಿ ಈ ಭಾಗದ ಅಂದ್ರೆ ರಾಯಚೂರು ತಾಲೂಕಿನಲ್ಲಿ ಬರ್ತಕ್ಕಂತಹ ಗಾಣದಾಳ ಗ್ರಾಮದಲ್ಲಿನ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿನ ಪ್ರಧಾನ ಅರ್ಚಕರಾದಿಯಾಗಿ ಎಲ್ಲರ ಜೊತೆ ಸೇರ್ಬಿಟ್ಟು ಇವತ್ತು ಮನೋವಾಂಚಲ್ಯ ಸಿದ್ಧಿ ಒಂದು ಅರ್ಚನೆಯನ್ನ ಮಾಡಿಸಿದ್ದಾರೆ. ಈ ವಿಶೇಷ ಅರ್ಚನೆಯ ಮಹತ್ವ ಏನು ಎನ್ನುವಂಥದ್ದನ್ನ ಸ್ವತಃ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಒಂದು ಪ್ರಧಾನ ಅರ್ಚಕರಾದಂತಹ ಶ್ಯಾಮಾಚಾರ್ಯ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ಹೇಳಿ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇವತ್ತು ತಮ್ಮ ದೇವಸ್ಥಾನದಲ್ಲಿ ಮುಖ್ಯ ಪ್ರಾಣ ದೇವರ ಸನ್ನಿಧಿಯಲ್ಲಿ ಇವತ್ತು ಮನೋವಾಂಚಲ್ಯ ಕಾರ್ಯ ಸಿದ್ಧಿ ಅರ್ಚನೆಯನ್ನ ಮಾಡಿಸಿದ್ದಾರೆ. ಏನಿದ್ರ ಮಹತ್ವ? ಇದು ಮನೋವಾಂಚನ ಸಿದ್ಧಿ ಅಂದರೆ ಅವರು ಇಷ್ಟ ಕಾರ್ಯ ರೀ. ಮನಸ್ಸಿನಲ್ಲಿ ಬೇಡಿಕೆ ಏನಿದೆ ಅಂದರೆ ಸುತ್ತಮುತ್ತ ದೇವಸ್ಥಾನಗಳು ನಮ್ಮ ಕರ್ನಾಟಕದಲ್ಲಿ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಹೋಗಿ ಬರ್ತಾರೆ. ಅವರು ಮನಸ್ಸಿನಲ್ಲಿ ನಾನು ಮುಖ್ಯಮಂತ್ರಿ ಆಗಬೇಕಂತ ಆಸೆ ಇದೆ. ಆ ಆಸೆನೆ ರಾಯರ ದರ್ಶನ ಮತ್ತು ಪಂಚಮುಖಿ ಪ್ರಾಣ ದರ್ಶನ ಮಾಡ್ಕೊಂಡಿದ್ದಾರೆ. ಇಲ್ಲಿ ಬೆಳಿಗ್ಗೆ ಅವರ ಹೆಸರಿನಲ್ಲಿ ಮಧು ಅಭಿಷೇಕ ಆಯಿತು. ಅಂದರೆ ಮಧು ಅಭಿಷೇಕ ಅಂದರೆ ಜೇನುತುಪ್ಪದಿಂದ ಅಭಿಷೇಕ. ಈ ಮಧು ಅಭಿಷೇಕ ಇವತ್ತು ದೀಪಾವಳಿ ಪಾಡ್ಯ ಪ್ರತಿಪದ ಒಳ್ಳೆ ವಿಶೇಷವಾದ ದಿನ, ಬುಧವಾರ, ಸ್ವಾತಿ ನಕ್ಷತ್ರ. ಇದು ಇಷ್ಟ ಕಾರ್ಯ. ಅವ್ರ ಮನಸ್ಸಿನಲ್ಲಿ ಏನು ಬೇಡಿಕೆ ಇರುತ್ತೆ ಆ ಕೆಲಸ ನೆರವೇರುತ್ತೆ. ರಾಯರು ಮತ್ತು ಪಂಚಮುಖಿ ಪ್ರಾಣದೇವರ ಆಶೀರ್ವಾದ ಗ್ಯಾರಂಟಿ, ಮುಖ್ಯಮಂತ್ರಿ ಆಗ್ತಾರೆ. ಡಿ ಕೆ ಶಿವಕುಮಾರ್ ಅವರು ಮಂತ್ರಾಲಯಕ್ಕೆ ಬರ್ತಕ್ಕಂಥದ್ದು ಇದೇ ಮೊದಲೇನಲ್ಲ. ರಾಯರ ದರ್ಶನವಾಗಿರಲಿ, ಪಂಚಮುಖಿ ಆಗಿರಲಿ, ಆಂಜನೇಯ ದರ್ಶನಕ್ಕೆ ಈ ಹಿಂದೆಯೂ ಕೂಡ ಹಲವಾರು ಬಾರಿ ಬಂದಿದ್ದಾರೆ, ಕೆಲವು ಸಂಕಲ್ಪಗಳನ್ನ ಮಾಡಿದ್ದಾರೆ ಅಂತ ಕೇಳಿದೀವಿ. ತಮಗೆ ಗೊತ್ತಿದೆಯಾ ಏನೆಲ್ಲ ಸಂಕಲ್ಪ ಮಾಡಿದ್ರು, ಏನೇನು ಆಗಿದೆ ಅವರಿಗೆ ಅಂತ ಹೇಳ್ಬಿಟ್ಟು? ಈ ಕೆಲವು ದಿವಸಗಳ ಹಿಂದೆ ನಮ್ಮ ರಾಹುಲ್ ಗಾಂಧಿ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಭಾಳ ಜನ ಎಲ್ಲ ಲೀಡರ್ಗಳೆಲ್ಲ ಬಂದಿದ್ರು. ಮಂತ್ರಾಲಯಕ್ಕೆ ಬಂದು ಹೋಗಿದ್ದಾರೆ. ಹೋದ್ಮೇಲೆ ಅವ್ರ ಕೆಲಸ ಆಗಿದೆ. ಈಗ ನಮ್ಮಲ್ಲಿ ಕೆಲವು ವರ್ಷಗಳ ಹಿಂದೆ ನಾನೇ 15-16 ವರ್ಷ ಆಗಿರ್ಬೋದು ಹಿಂದೆ ಇಲ್ಲೇ ಬಂದಾಗ ನಾನೇ ದರ್ಶನ ಮಾಡಿಸಿದ್ದೆ ಮತ್ತು ಅವತ್ತು ಸಂಕಲ್ಪ ಮಾಡ್ಕೊಂಡು ಹೋಗಿದ್ರು. ಆ ಉಪಯೋಗ ಈಗ DCM ಆಗಿ ಬಂದಿದ್ದಾರೆ. ನೆಕ್ಸ್ಟು ಮುಂದೆ ಮಂತ್ರಿಯಾಗಿ ಬರ್ತಾರೆ. ಅಲ್ಲ, ಈಗ ಮುಖ್ಯಮಂತ್ರಿ ಆಗಬೇಕು ಎನ್ನುವಂಥದ್ದು ಅವರ ಒಂದು ಇಚ್ಛೆ. ಆ ಇಚ್ಛೆಗೆ ಅನುಗುಣವಾಗಿ ಇವತ್ತು ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲಿ ಸಂಕಲ್ಪ ಆಯ್ತು ರೀ. ಮುಖ್ಯಮಂತ್ರಿ ಸಲುವಾಗಿ ಪೂಜಾ ಸಂಕಲ್ಪ ಮಾಡಿದ್ದಾರೆ, ಅರ್ಚನೆ ಮಾಡಿಸಿದ್ದಾರೆ, ಸಂಕಲ್ಪ ಮಾಡಿಸಿದ್ದಾರೆ, ಮಧು ಅಭಿಷೇಕ ಮಾಡಿಸಿದ್ದಾರೆ. ರಾಜ್ಯದಲ್ಲಿ ಇದೇ ಒಂದು ವಿಚಾರವೇ ರಾಜ್ಯ ರಾಜಕೀಯದಲ್ಲಿ ಜಾಸ್ತಿ ಚರ್ಚೆಯಲ್ಲಿ ಇರತಕ್ಕಂಥದ್ದು. ಗುರುಗಳೇ, ತಾವು ಹೇಳೋ ಪ್ರಕಾರ ಈ ಒಂದು ಅರ್ಚನೆಯನ್ನು ಮಾಡಿಸಿದ ಬಳಿಕ ಎಷ್ಟು ಅವಧಿಯಲ್ಲಿ, ಒಂದು ಅವಧಿ 3 ತಿಂಗಳು ಅಥವಾ 6 ತಿಂಗಳು, ವರ್ಷ, ಎಷ್ಟು ಅವಧಿಯಲ್ಲಿ ಇವ್ರನ್ನ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಯಾಗಿ ರಾಜ್ಯದ ಜನ ನೋಡಬಹುದು? ನೋಡ್ರಿ, ಅದು ಭಗವಂತನ ಆಶೀರ್ವಾದ, ರಾಯರು ಪ್ರಾಣದೇವರ ಆಶೀರ್ವಾದ ಇನ್ನು ಕೆಲವೇ ದಿನಗಳಲ್ಲಿ ಗ್ಯಾರಂಟಿ ಆಗ್ತಾರೆ. ಹಾಗೆ 15 ವರ್ಷಗಳಿಗೆ ಬಂದ ಮೇಲೆ DCM ಆಗಿದ್ರು, ಈಗ ಇನ್ನು ಕೆಲವು ದಿವಸದಲ್ಲಿ ಗ್ಯಾರಂಟಿ ಆಗ್ತಾರೆ. ಇದಾಗಿತ್ತು ಪಂಚಮುಖಿ ಆಂಜನೇಯ ದೇವಸ್ಥಾನದ ಪ್ರಧಾನ ಅರ್ಚಕರಾದಂಥ ಶ್ಯಾಮಾಚಾರ್ಯರ ಮಾತು. ರಾಯಚೂರಿನಿಂದ ವಿಶ್ವನಾಥ್ ಹೂಗಾರ್, ನ್ಯೂಸ್ 18. ಪಂಚಮುಖಿ ಹನುಮನಿಗೆ ಪೂಜೆ ಬಳಿಕ ಮೂಲ ರಾಮನಿಗೂ ಕೂಡ ಪೂಜೆಯನ್ನ ನೆರವೇರಿಸಿದ್ರು. ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ವಿಶೇಷವಾದಂಥ ಪೂಜೆ ನೆರವೇರಿಸಿದ್ದಾರೆ ಡಿ ಕೆ ಶಿವಕುಮಾರ್. ವರ್ಷಕ್ಕೆ 2 ಬಾರಿ ಮಾತ್ರ ನಡೆಯುವಂತಹ ಮೂಲ ರಾಮನ ಪೂಜೆ, ವರ್ಷಕ್ಕೆ 2 ಬಾರಿ ಮಾತ್ರ ಈ ಒಂದು ಸುದಿನ ಬರುತ್ತೆ. ಶ್ರೀ ಸುಬುಧೇಂದ್ರ ತೀರ್ಥರಿಂದ ವಿಶೇಷ ಪೂಜೆ ಆಗಿದೆ. ಇದರಲ್ಲಿ ಪಾಲ್ಗೊಂಡರು ಡಿಕೆಶಿ. ಶ್ರೀ ಸುಬುಧೇಂದ್ರ ತೀರ್ಥರಿಂದ ವಿಶೇಷ ಪೂಜೆಯನ್ನು ನಡೆಸಲಾಯಿತು. ಮೂಲ ರಾಮನಿಗೆ ಮಹಾಭಿಷೇಕ, ವಿಶೇಷ ಪೂಜೆ. ಈ ಸಂದರ್ಭದಲ್ಲಿ DCM ಡಿ ಕೆ ಶಿವಕುಮಾರ್ ಅವರ ಕುಟುಂಬವು ಕೂಡ ನೆರೆದಿತ್ತಲ್ಲ.
ಅನೇಕ ಪೂಜಾ ಕೈಂಕರ್ಯಗಳು ಇವತ್ತು ನಡೆದಿದೆ. ಮಂತ್ರಾಲಯದಲ್ಲಿ ಸಂಕಲ್ಪವನ್ನ ಮಾಡಿಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಮುಖ್ಯಮಂತ್ರಿ ಆಗೋದಕ್ಕಾಗಿಯೇ ಅಂತ ಪ್ರಧಾನ ಅರ್ಚಕರಾದಂತಹ ಚಾಮಾಚಾರಿಯವರು ನ್ಯೂಸ್ 18 ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದರು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹೂಗಾರ್ ಲೈವ್ ನಲ್ಲಿ. ಕೆಲವೇ ದಿನಗಳಲ್ಲಿ ಸಿಎಂ ಆಗ್ತಾರೆ ಅನ್ನುವಂತಹ ಹೇಳಿಕೆಯನ್ನ ಈಗ ಅಂತ ಹೇಳಿದ್ರೆ ಇವತ್ತು ಮನೋಕಾಮನೆ ಅಂದ್ರೆ ಇಚ್ಛೆಯನ್ನ ಈಡೇರಿಸುವಂತಹ ಒಂದು ಅರ್ಚನೆಯನ್ನ ಇವತ್ತು ವಿಶೇಷವಾದಂತಹ ಅರ್ಚನೆಯನ್ನ ಕುಟುಂಬ ಸಮೇತರಾಗಿ ಇವತ್ತು ಅಲ್ಲಿ ಮಾಡಿರ್ತಕ್ಕಂಥದ್ದು. ಅಲ್ಲಿ ಪ್ರಧಾನ ಅರ್ಚಕರು ಶ್ಯಾಮಾಚಾರ್ಯ ಹೇಳ್ತಕ್ಕಂಥದ್ದು ನೋಡಿದ್ರೆ ಇಲ್ಲಿ ಮುಖ್ಯಮಂತ್ರಿ ಆಗ್ಬೇಕು ಎನ್ನುವಂತಹ ಒಂದು ಇಚ್ಛೆಯಿಂದ ಆ ಒಂದು ಮನೋವಾಂಛೆಯನ್ನ ಈಡೇರಿಸಿಕೊಳ್ಬೇಕು ಅನ್ನುವಂತಹ ದೃಷ್ಟಿಯಿಂದ ಇವತ್ತು ಆ ಒಂದು ವಿಶೇಷ ಅರ್ಚನೆಯನ್ನ ಮಾಡಿಸಿದ್ರು. ಈ ರೀತಿಯಾದಂತಹ ಅರ್ಚನೆಯನ್ನ ಮಾಡಿಸಿದಂತ ಹಿಂದೆ ಎಷ್ಟೋ ನಾಯಕರುಗಳು ಕೂಡ ಇವತ್ತು ಮುಖ್ಯಮಂತ್ರಿಗಳ ಗದ್ದುಗೆಗೆ ಏರಿದ್ದಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಬಾರಿ ಮುಖ್ಯಮಂತ್ರಿ ಗದ್ದುಗೆಗೆ ಏರ್ತಾರೆ ಎನ್ನುವಂತಹ ಒಂದು ಭವಿಷ್ಯವನ್ನು ಕೂಡ ನೋಡಿದ್ರು ಅರುಣ್. ಅದಾದ ನಂತರದಲ್ಲಿ ಇವತ್ತು ಅದೇ ಒಂದು ಪಂಚಮುಖಿ ಆಂಜನೇಯ ದೇವಸ್ಥಾನದ ಸನ್ನಿಧಿಯಲ್ಲಿ ಗಾಣದಾಳ ಗ್ರಾಮದಲ್ಲಿ ಇವತ್ತು ಪಕ್ಷದ ಕಾರ್ಯಕರ್ತರ ಸಭೆಯನ್ನ ಇವತ್ತು ಇಲ್ಲಿನ ಗ್ರಾಮಾಂತರ ಕ್ಷೇತ್ರದ ಶಾಸಕರಾಗಿರುವಂತಹ ಶಾಸಕ ಬಸನಗೌಡ ದದ್ದಲ್ ಅವರ ನೇತೃತ್ವದಲ್ಲಿ ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪದಾಧಿಕಾರಿಗಳ ಕಾರ್ಯಕ್ರಮ ಅಂದ್ರೆ ಹೋಬಳಿ ಮಟ್ಟದಲ್ಲಿ ಇರ್ತಕ್ಕಂತಹ ಬೂತ್ ಅಧ್ಯಕ್ಷರನ್ನ, ಬ್ಲಾಕ್ ಅಧ್ಯಕ್ಷರನ್ನ ಮತ್ತು ಪದಾಧಿಕಾರಿಗಳನ್ನ ನೇಮಕ ಮಾಡ್ತಕ್ಕಂಥ ಅಂದ್ರೆ ಪದಗ್ರಹಣ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಪಕ್ಷದಿಂದ ಹಮ್ಮಿಕೊಳ್ಳಲಾಗಿತ್ತು. ಆ ಒಂದು ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿರ್ತಕ್ಕಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತದನಂತರದಲ್ಲಿ ತಿರುಗ ಮತ್ತೆ ಮಂತ್ರಾಲಯಕ್ಕೆ ತೆರಳಿ ಇವತ್ತು ವರ್ಷದಲ್ಲಿ 2 ಬಾರಿ ಮಾತ್ರ ನಡೀತಕ್ಕಂಥದ್ದು ನೋಡಿ, ರಾಮನವಮಿ ಮತ್ತು ದೀಪಾವಳಿಯ ಬಲಿಪಾಡ್ಯದ ದಿನದಂದು ವಿಶೇಷವಾಗಿ ನಡೆಯುವಂತ ಕೇವಲ 2 ದಿನದಲ್ಲಿ ನಡೆಯುವಂತ ಮೂಲರಾಮದೇವನ ಒಂದು ಅಭಿಷೇಕ ಮತ್ತು ವಿಶೇಷ ಪೂಜೆಯಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ದಂಪತಿಗಳು ಪುನಃ ಭಾಗಿಯಾಗಿದ್ದಾರೆ. ಮತ್ತೆ ಪ್ರತಿದಿನವೂ ಕೂಡ ಮೂಲರಾಮದೇವರ ಒಂದು ಪೂಜೆ ಮಂತ್ರಾಲಯ ಮಠದಲ್ಲಿ ನಡೀತದೆ. ಆದ್ರೂ ಕೂಡ ವರ್ಷದಲ್ಲಿ 2 ಬಾರಿ ಮಾತ್ರ ಇವತ್ತು ಸುಬುಧೇಂದ್ರ ತೀರ್ಥ ಶ್ರೀಗಳ ನೇತೃತ್ವದಲ್ಲಿ ವಿಶೇಷವಾದಂತಹ ಪೂಜೆ ಮೂಲರಾಮದೇವರಿಗೆ ನಡೀತದೆ. ಒಂದು ಕಡೆ ಶ್ರೀರಾಮಚಂದ್ರನ ದರ್ಶನವನ್ನ ಪಡೆಯೋದ್ರ ಜೊತೆಗೆ ಆ ಒಂದು ಪೂಜೆಯಲ್ಲಿ ಭಾಗಿಯಾದಂತಹ ಡಿ ಕೆ ಶಿವಕುಮಾರ್ ಅವರು ತದನಂತರದಲ್ಲಿ ರಾಮನ ಪಟ್ಟ ಶಿಷ್ಯನಾಗಿರ್ತಕ್ಕಂಥ ಆಂಜನೇಯನ ಸನ್ನಿಧಿಯಲ್ಲೂ ಕೂಡ ವಿಶೇಷವಾದಂತಹ ಒಂದು ಅರ್ಚನೆಯನ್ನ ಮಾಡಿಸುವುದರ ಮುಖಾಂತರ ಮತ್ತು ಮಾರ್ಮಿಕವಾದಂತಹ ಮಾತುಗಳನ್ನ ಆಡುವುದರ ಮುಖಾಂತರ ಎಲ್ಲ ಒಂದು ಕಡೆ ತಾವು ಸಿಎಂ ಆಗೇ ಆಗ್ತೀವಿ ಎನ್ನುವಂತಹ ಒಂದು ಭರವಸೆಯ ಮಾತುಗಳನ್ನ ಹೇಳಿದ್ರು ಅರುಣ್. ಈ ಒಂದು ಭರವಸೆಯ ಮಾತುಗಳಿಗೆ ಹೇಳ್ಬೇಕಾದ್ರೆ ಕಾರಣ ಏನಂತ ಹೇಳಿದ್ರೆ ಅವರು ದೈವದ ಮೊರೆ ಹೋಗಿರ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತದೆ. ಬೆಳಗ್ಗಿಂದಲೇ ಇವತ್ತು ಟೆಂಪಲ್ ರನ್ನ ಶುರುವಿಟ್ಟುಕೊಂಡಂತ ಡಿ ಕೆ ಶಿವಕುಮಾರ್ ಹಲವಾರು ಕ್ಷೇತ್ರಗಳನ್ನ ಇವತ್ತು ಶಕ್ತಿ ಪೀಠಗಳನ್ನ ಸಂಧಿಸಿ ದರ್ಶನವನ್ನ ಪಡೆದು ಆಶೀರ್ವಾದವನ್ನ ಪಡೆಯುವುದರ ಮುಖಾಂತರ ಇವತ್ತು ಇಲ್ಲಿಂದಲೇ ಇವತ್ತಿನ ನವೆಂಬರ್ ಕ್ರಾಂತಿ ಅಂತ ಹೇಳಲಾಗುತ್ತೆ. ರಾಜ್ಯ ರಾಜಕೀಯದಲ್ಲಿ ಈಗಾಗಲೇ ಸಂಚಲನವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ನವೆಂಬರ್ ಕ್ರಾಂತಿ ಅಂತ ಎನ್ನುವಂತ ಹೇಳಿಕೆ ಏನಿದೆ, ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಇಲ್ಲಿಂದಲೇ ನಾಂದಿಯನ್ನ ಹಾಡಿದ್ರ ಎನ್ನುವಂತಹ ಒಂದು ಅನುಮಾನಗಳು ಕೂಡ ದಟ್ಟವಾಗ್ತವೆ. ಯಾಕಂತ ಕೇಳಿದ್ರೆ ಭಾರತ್ ಜೋಡೋ ಯಾತ್ರೆ ಸಂದರ್ಭದಲ್ಲಿ ನಾನು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಬಳಿ ರಾಹುಲ್ ಗಾಂಧಿ ಅವರ ಜೊತೆ ಬಂದಂತ ಸಂದರ್ಭದಲ್ಲಿ ನಾನು ರಾಯರ ಬಳಿ ಕೇಳಿಕೊಂಡಿದ್ದೆ, ಈ ಬಾರಿ ನಮ್ಮ ರಾಜ್ಯದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯದಲ್ಲಿ ರಾಯರ ಅನುಗ್ರಹದಿಂದ, ದೇವರ ಅನುಗ್ರಹದಿಂದ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಹಾಗಾಗಿ ಓಕೆ ವಿಶ್ವನಾಥ್, ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಪಡಿತೀನಿ. ಡಿ ಕೆ ಶಿವಕುಮಾರ್ ಅವರು ಮಾತನಾಡ್ತಾ ಇದ್ದಾರೆ ನೋಡು. ನಾನು ಭಾರತ್ ಜೋಡೋ ಸಂದರ್ಭದಲ್ಲಿ ನಾನು ರಾಹುಲ್ ಗಾಂಧಿ ಅವರು ಇಲ್ಲಿಗೆ ಬಂದಿದ್ದು. ಅದಾದಮೇಲೆ ಅನೇಕ ಬಾರಿ ನಾನು ಬರಬೇಕು ಅಂತ ಹೇಳಿ ಆಹ್ವಾನ ಇತ್ತು. ದೇವರ ಅನುಗ್ರಹಕ್ಕೆ, ರಾಘವೇಂದ್ರ ಅನುಗ್ರಹಕ್ಕೆ ಭಾಳ ದಿನದಿಂದ ಬರಬೇಕು ಅಂತ ಇದ್ದೆ. ಎಲ್ಲದಕ್ಕೂ ಕೂಡ ಗುರು ಅನುಗ್ರಹ ಅವಶ್ಯಕತೆ ಇದೆ. ಅದಕ್ಕೆ ಇವತ್ತು ಅವ್ರದ್ದು ವಿಶೇಷವಾದಂಥ ದಿನ. ಅವ್ರದ್ದೊಂದು ಇಲ್ಲಿ ಒಂದು ಕಾರ್ಯಕ್ರಮ ಕೂಡ ಇದೆ, ಭೂಮಿ ಪೂಜೆ ಕಾರ್ಯಕ್ರಮ ಕೂಡ ಇದೆ. ಅದು ಕೂಡ ಬರಬೇಕು ಅಂತೇಳಿ ಆಹ್ವಾನ ಕೊಟ್ಟಿದ್ದರು. ಅದಕ್ಕೆ ನಾನು ನನ್ನ ಶ್ರೀಮತಿಯವರು ಕುಟುಂಬದ ಸಮೇತ ಬಂದು ದೇವರ ದರ್ಶನವನ್ನು, ರಾಯರ ದರ್ಶನವನ್ನು ಮಾಡೋಂಥ ಒಂದು ಭಾಗ್ಯ ಇವತ್ತು ನಮಗೆಲ್ಲ ಸಿಕ್ಕಿದೆ. ಸೊ ನನ್ನ ಜೊತೆ ಅನೇಕ ನನ್ನ ಸಹೋದ್ಯೋಗಿಗಳು, ಮಂತ್ರಿಗಳು, ಶಾಸಕರು, ಸಂಸತ್ ಸದಸ್ಯರು ಎಲ್ಲ ಕೂಡ ಅವರೆಲ್ಲ ಬಂದಿದ್ದಾರೆ. ಸೊ ಕರ್ನಾಟಕ ರಾಜ್ಯಕ್ಕೆ ಅವರು ನಮ್ಮ ಮೂಲ. ನಮ್ಮ ತಂದೆ ರಾಜಕೀಯ ಕೊನೆಗಾಲದಲ್ಲಿದ್ದಾರೆ. ರಾಜ್ಯಕ್ಕೆ ಪ್ರಗತಿಪರ ಚಿಂತನೆಯ ನಾಯಕ ಬೇಕು, ಸತೀಶ್ ಜಾರಕಿಹೊಳಿ ನಾಯಕತ್ವ ವಹಿಸಬೇಕು ಅಂತ ಯತೀಂದ್ರ ಮಾತನಾಡಿದರು. ಚರ್ಚೆಯನ್ನ ಸೃಷ್ಟಿ ಮಾಡಿದ ಯತೀಂದ್ರ ಸಿದ್ದರಾಮಯ್ಯನವರ ಈ ಹೇಳಿಕೆ, ನಮ್ಮ ತಂದೆ ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ರಾಜ್ಯಕ್ಕೆ ಪ್ರಗತಿಪರ ಚಿಂತನೆಯ ನಾಯಕ ಬೇಕು.
ಚರ್ಚೆಯನ್ನ ಸೃಷ್ಟಿ ಮಾಡಿದ ಯತೀಂದ್ರ ಸಿದ್ದರಾಮಯ್ಯನವರ ಈ ಒಂದು ಹೇಳಿಕೆ. ಬೆಳಗಾವಿಯ ರಾಯಭಾಗದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಂತಹ ಈ ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಹಾಗಿದ್ರೆ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಫಿಕ್ಸ್ ಆಯ್ತಾ? ಈ ಪ್ರಶ್ನೆ ಮೊದಲಿಂದಲೇ ಇತ್ತು. ಅದಕ್ಕೆ ಒಂದಿಷ್ಟು ಸ್ಪಷ್ಟನೆಗಳು ಸಿಗ್ತಾ ಇದೆಯಾ? ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಫಿಕ್ಸ್ ಆಯ್ತಾ? ಹಾಗಾದ್ರೆ ನಮ್ಮ ತಂದೆ ರಾಜಕೀಯ ಕೊನೆಗಾಲದಲ್ಲಿದ್ದಾರೆ ಅಂತ ಯತೀಂದ್ರ ಸಿದ್ದರಾಮಯ್ಯನವರು ಈ ಒಂದು ಸಂದರ್ಭದಲ್ಲಿ ಕೊಟ್ಟಂತಹ ಹೇಳಿಕೆ. ರಾಜ್ಯಕ್ಕೆ ಪ್ರಗತಿಪರ ಚಿಂತನೆಯ ನಾಯಕ ಬೇಕು ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಜಾರಕಿಹೊಳಿ ಅವರು ನೇತೃತ್ವವನ್ನ ವಹಿಸಬೇಕು, ನಾಯಕತ್ವವನ್ನ ವಹಿಸಬೇಕು ಅಂತ ಮಾತನಾಡಿದರು. ಯತೀಂದ್ರ ಸಿದ್ದರಾಮಯ್ಯನವರ ಈ ಒಂದು ಹೇಳಿಕೆ ಸಹಜವಾಗಿ ಈ ಒಂದು ಸಂದರ್ಭದಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ, ಚರ್ಚೆಯನ್ನ ಸೃಷ್ಟಿ ಮಾಡ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ. ಹಾಗಾದ್ರೆ ನವೆಂಬರ್ ಕ್ರಾಂತಿ ಅಂತ ಏನು ಹೇಳಲಾಗ್ತಾ ಇತ್ತು ಅದು ಫಿಕ್ಸ್ ಆಯ್ತಾ? ಟೈಮ್ ಹತ್ತಿರಕ್ಕೆ ಬಂತ? ಇನ್ನೊಂದು ವಾರಗಳ ಕಾಲ ಮಾತ್ರ ಬಾಕಿ ಇರುವಂತದ್ದು ನವೆಂಬರ್ ಬರೋದಕ್ಕೆ. ಆ ಒಂದು ಸಂದರ್ಭದಲ್ಲಿನೇ ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಂತಹ ಈ ಹೇಳಿಕೆ ಸಿಎಂ ಸಿದ್ದರಾಮಯ್ಯನವರ ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಹಳಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಸಿದ್ದರಾಮಯ್ಯ ಬಿಟ್ರೆ ಸತೀಶನ್ನ ಪ್ರಗತಿಪರ ನಾಯಕ ರಾಜ್ಯದಲ್ಲಿ ಸತೀಶ್ ಜಾರಕಿಹೊಳಿ ಜವಾಬ್ದಾರಿ ವಹಿಸಿಕೊಳ್ತಾರೆ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿರು. ಚರ್ಚೆ ಹುಟ್ಟು ಹಾಕಿದೆ ಯತೀಂದ್ರ ಸಿದ್ದರಾಮಯ್ಯನವರ ಈ ಒಂದು ಮಾತು. ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಮಾತನಾಡಿರುವಂಥದ್ದು ಸಿದ್ದರಾಮಯ್ಯನವರನ್ನ ಬಿಟ್ರೆ ಸತೀಶನ್ನ ಪ್ರಗತಿಪರ ನಾಯಕ ಅಂತ ಮಾತನಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಜವಾಬ್ದಾರಿ ವಹಿಸಿಕೊಳ್ತಾರೆ ಅನ್ನುವಂತ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ಕಡೆ ಡಿಕೆ ಶಿವಕುಮಾರ್ ಅವರು ಸಂಕಲ್ಪ ಪೂಜೆ ಮತ್ತೊಂದು ಇತ್ಯಾದಿಗಳು ನಡೀತಾ ಇದ್ರೆ, ಬೆಳಗಾವಿಯಲ್ಲಿ ಕೊಟ್ಟಂತಹ ಯತೀಂದ್ರ ಸಿದ್ದರಾಮಯ್ಯನವರ ಈ ಒಂದು ಹೇಳಿಕೆ ಸಹಜವಾಗಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರು ನಾಯಕತ್ವವನ್ನ ವಹಿಸಿಕೊಳ್ತಾರೆ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಹಾಗಾದ್ರೆ ಫಿಕ್ಸ್ ಆಯ್ತಾ? ವಿಪಕ್ಷ ನಾಯಕರು ಇಲ್ಲಿವರೆಗೂ ಕೊಡ್ತಾ ಇದ್ದಂತ ಹೇಳಿಕೆಗಳು, ಪವರ್ ಶೇರಿಂಗ್ ವಿಚಾರ ಅದೆಲ್ಲವೂ ಕೂಡ ನಿಜಾನ? ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ, 7-8 ದಿನಗಳು ಮಾತ್ರ ಬಾಕಿ ಇರುವಂತದ್ದು ನವೆಂಬರ್ಗೆ. ಈ ಒಂದು ಸಂದರ್ಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಈ ರೀತಿಯಾಗಿ ಮಾತನಾಡಿರುವಂಥದ್ದು ಸಹಜವಾಗಿ ರಾಜ್ಯ ರಾಜಕಾರಣದಲ್ಲಿ ಚರ್ಚೆಗೆ ಗ್ರಾಸವಾಗುತ್ತೆ. ನವೆಂಬರ್ ಕ್ರಾಂತಿ ಫಿಕ್ಸಾ ಅನ್ನುವ ಎಲ್ಲ ಪ್ರಶ್ನೆಗಳಿಗೆ ಸಂಪುಟ ರೀಶಫಲ್ಲ, ಪವರ್ ಶೇರಿಂಗ, ಏನಾಗುತ್ತೆ ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ವರೆಗೂ ಕಾದ್ ನೋಡಿ ಅನ್ನುವಂಥ ಅನೇಕ ಹೇಳಿಕೆಗಳು, ಚರ್ಚೆಗಳು ಎಲ್ಲವೂ ಕೂಡ ಆಗ್ತಾ ಇತ್ತು. ಈಗ ಯತೀಂದ್ರ ಸಿದ್ದರಾಮಯ್ಯನವರೇ ಖುದ್ದಾಗಿ ಮಾತನಾಡಿರುವಂಥದ್ದು, ನಮ್ಮ ತಂದೆ ಅಂದ್ರೆ ಸಿದ್ದರಾಮಯ್ಯನವರು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಸದೃಢ ನಾಯಕನ ಅವಶ್ಯಕತೆ ಇದೆ, ಅದು ಸತೀಶ್ ಜಾರಕಿಹೊಳಿ ಅವರು ನಾಯಕತ್ವವನ್ನ ವಹಿಸಿಕೊಳ್ಳಬೇಕು, ಅವರೇ ಪ್ರಗತಿಪರ ನಾಯಕ ಅಂತ ಹೇಳಿಕೆಯನ್ನ ಕೊಡುವ ಮೂಲಕವಾಗಿ ರಾಜಕಾರಣದಲ್ಲಿ ಮತ್ತೊಂದು ಸಂಚಲನಕ್ಕೆ ಕಾರಣವಾಗಿದ್ದಾರೆ. ಅಂದ್ರೆ ಇಲ್ಲಿವರೆಗೂ ಇದ್ದಂತಹ ಎಲ್ಲ ಪ್ರಶ್ನೆಗಳಿಗೆ ಒಂದು ರೀತಿಯಾದಂತಹ ಪರೋಕ್ಷ ಸ್ಪಷ್ಟನೆಯನ್ನ ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ರ. ಹಾಗಾದ್ರೆ ನವೆಂಬರ್ ಕ್ರಾಂತಿ ಎಲ್ಲವೂ ಕೂಡ ಸ್ಪಷ್ಟವಾಗ್ತಾ ಇದೆಯಾ? ಕೆಲವೇ ದಿನಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ಅತಿ ದೊಡ್ಡ ಬೆಳವಣಿಗೆ ನಡೆಯೋದು, ಸಂಭವಿಸೋದು ಫಿಕ್ಸ. ಮತ್ತೊಂದು ಕಡೆ ನೋಡ್ತಾ ಇದ್ದೀವಿ, ಸಿಎಂ ಸ್ಥಾನಕ್ಕಾಗಿ ಡಿಕೆ ಶಿವಕುಮಾರ್ ಅವರ ಕಡೆಯಿಂದ ಮಂತ್ರಾಲಯದಲ್ಲಿ ಸಂಕಲ್ಪ, ಮನೋವಾಂಚಲ್ಯ ಸಿದ್ಧಿ ಸಂಕಲ್ಪ ನಡೆದಿರೋದು. ಸಿಎಂ ಡಿಕೆ ಶಿವಕುಮಾರ್ ಅವರ ಕಡೆಯಿಂದ ಅವರ ಕುಟುಂಬಸ್ಥರೆಲ್ಲರೂ ಕೂಡ ಪಾಲ್ಗೊಂಡಿದ್ರು. ವರ್ಷಕ್ಕೆ 2 ಬಾರಿ ಮಾತ್ರ ನೆರವೇರುವಂತಹ ಈ ಸುದಿನ ಅಲ್ಲಿ ಮೂಲ ರಾಮನಿಗೆ ಅಭಿಷೇಕವನ್ನು ನೆರವೇರಿಸಲಾಗುತ್ತೆ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಗಳ ಕಡೆಯಿಂದ. ಅಲ್ಲಿನ ಅರ್ಚಕರು, ಪ್ರಧಾನ ಅರ್ಚಕರು ಶಿವಾಚಾರ್ಯ ಅವರು ಮಾತನಾಡ್ತಾ ಇದ್ರು. ಸಿಎಂ ಡಿಕೆ ಶಿವಕುಮಾರ್ ಅವರ ಮನಸ್ಸಲ್ಲಿ ಸಿಎಂ ಆಗುವಂತಹ ಆಸೆ ಇದೆ, ಅದೇ ಸಂಕಲ್ಪವನ್ನ ಮಾಡಿಕೊಂಡಿದ್ದಾರೆ ಅಂತ ಮಾತನಾಡಿದ್ರು. ಮತ್ತೊಂದು ಕಡೆ ಯತೀಂದ್ರ ಸಿದ್ದರಾಮಯ್ಯನವರ ಈ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗ್ತದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು ಸಂಪರ್ಕದಲ್ಲಿದ್ದಾರೆ. ತಿಮ್ಮೇಗೌಡ್ರೆ, ಒಂದು ಕಡೆ ಸಿಎಂ ಡಿಕೆ ಶಿವಕುಮಾರ್ ಅವರ ಸಾಲು ಸಾಲು ಪೂಜೆಗಳು, ಮನೋವಾಂಚಲ್ಯ ಸಿದ್ಧಿ ಸಂಕಲ್ಪ ಎಲ್ಲವೂ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಬೆಳಗಾವಿಯಲ್ಲಿ ನಿಂತ್ಕೊಂಡು ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಂತಹ ಈ ಒಂದು ಹೇಳಿಕೆ ಏನ್ ಮೆಸೇಜ್ ಅಂತ ಇದೆ?
ಏನು ಮೆಸೇಜ್ ಅಂದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಪರ್ಯಾಯವಾಗಿ ನಾಯಕತ್ವವನ್ನು ಹುಟ್ಟು ಹಾಕುವಂಥ ನಿಟ್ಟಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೊಸ ದಾಳವನ್ನು ಉರುಳಿಸಿದ್ರ ಅನ್ನುವಂಥ ಒಂದು ಸಂದೇಶ. ಯಾಕಂತ ಹೇಳಿದ್ರೆ ಈಗಾಗಲೇ ಏನು ವಿರೋಧ ಪಕ್ಷಗಳು ಸಾಕಷ್ಟು ಆದಿಬೀದಿಯಲ್ಲಿ ಚರ್ಚೆ ಮಾಡ್ತಾ ಇರುವಂಥ, ವಿರೋಧ ಪಕ್ಷಗಳು ಸಾಕಷ್ಟು ರೀತಿಯಲ್ಲಿ ಚರ್ಚೆ ಮಾಡ್ತಾ ಇರೋ, ಟೀಕೆಗಳು ಮಾಡ್ತಾ ಇರುವಂಥ, ಅಂದರೆ ನವೆಂಬರ್ ಕ್ರಾಂತಿ ಆಗುತ್ತೆ, ನವೆಂಬರ್ ತಿಂಗಳಲ್ಲಿ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತೆ ಅನ್ನುವಂಥ ನಿಟ್ಟು ಚರ್ಚೆಯನ್ನು ಮಾಡ್ತಾ ಇದ್ರು. ಅಂಥ ವಿರೋಧ ಪಕ್ಷಗಳ ಟೀಕೆ ಮತ್ತು ಹೇಳಿಕೆಗಳಿಗೆ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ ಎಲ್ಲೋ ಒಂದು ಕಡೆಗೆ ಪುಷ್ಟಿ ಕೊಡ್ತಾ ಅಂತ. ಯಾಕಂತ ಹೇಳಿದ್ರೆ ನವೆಂಬರ್ ತಿಂಗಳು ಸಮೀಪಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ 2.5 ವರ್ಷದ ಬಳಿಕ ಮುಖ್ಯಮಂತ್ರಿ ಹುದ್ದೆಗೆ ಏರಬೇಕು ಅನ್ನುವಂಥ ನಿಟ್ಟಿನಲ್ಲಿಯೇ ಉಪಮುಖ್ಯಮಂತ್ರಿಯೂ ಆಗಿರ್ತಕ್ಕಂಥ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಒಂದು ಕಡೆಗೆ ಮಠಮಾನ್ಯಗಳು, ಮತ್ತೊಂದು ಕಡೆಯಾಗಿ ಟೆಂಪಲ್ ರನ್ನನ್ನು ಮಾಡ್ತಾ ಇದ್ದಾರೆ. ಇವತ್ತು ಕೂಡ ರಾಯರ ಸನ್ನಿಧಿ ಮಂತ್ರಾಲಯಕ್ಕೆ ತೆರಳಿ ಇವತ್ತು ಅಲ್ಲಿ ಒಂದು ಸಂಕಲ್ಪವನ್ನು ಕೂಡ ಮಾಡಿದ್ದಾರೆ. ಒಂದು, ಈ ಹಿಂದೆ ನಾನು ಪಕ್ಷ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ನಿಟ್ಟಲ್ಲಿ ಸಂಕಲ್ಪವನ್ನು ಮಾಡಿದ್ದೆ, ಇವತ್ತು ಬೇರೆದ್ದೊಂದು ಸಂಕಲ್ಪವನ್ನು ಮಾಡಿದ್ದೀನಿ ಅನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮುಖಾಂತರ ಮುಖ್ಯಮಂತ್ರಿ ಹುದ್ದೆಗೆ ಎಲ್ಲೋ ಒಂದು ಕಡೆಗೆ ನಾನು ಸಂಕಲ್ಪ ಮಾಡಿದ್ದೀನಿ ಅನ್ನುವಂಥ ಒಂದು ಸಂದೇಶವನ್ನು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ರು. ಡಿ ಕೆ ಶಿವಕುಮಾರ್ ಅವರು ಸಂಕಲ್ಪ ಮಾಡಿದ ಕೆಲವೇ ಹೊತ್ತಿನಲ್ಲಿ, ಕೆಲವೇ ಕ್ಷಣಗಳಲ್ಲಿ ಇತ್ತ CM ಸಿದ್ದರಾಮಯ್ಯನವರ ಬಣದಿಂದ ಒಂದು ರಾಜಕೀಯ ದಾಳ ಉರುಳಿರ್ತಕ್ಕಂಥದ್ದು. ಏನು, ಸಿದ್ದರಾಮಯ್ಯನವರು ರಾಜಕೀಯ ಜೀವನದ ಕೊನೆಯ ಘಟ್ಟದಲ್ಲಿದ್ದಾರೆ. ಸಿದ್ದರಾಮಯ್ಯನವರಂತೆ ಪ್ರಗತಿಪರವಾದಂಥ, ವೈಚಾರಿಕವಾದಂಥ ಒಂದು ನಾಯಕತ್ವ ಬೇಕು. ಈ ರೀತಿಯಾದಂಥ ತತ್ವಬದ್ಧವಾದಂಥ ಒಂದು ನಾಯಕತ್ವ ಸತೀಶ್ ಜಾರಕಿಹೊಳಿ ಅವರಲ್ಲಿದೆ. ಸತೀಶ್ ಜಾರಕಿಹೊಳಿ ಅವರಂಥ ನಾಯಕತ್ವ ಬೇರೆಲ್ಲೂ ಕೂಡ, ಸತೀಶ್ ಜಾರಕಿಹೊಳಿ ಅವರಂಥ ನಾಯಕತ್ವ ಸಿಗುವುದು ಬಹಳ ಕಷ್ಟ ಅನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮುಖಾಂತರ ಆ ಒಂದು ಸಿದ್ದರಾಮಯ್ಯನವರ ನಂತರ ಸತೀಶ್ ಜಾರಕಿಹೊಳಿ ಅವರು ಆ ಒಂದು ವೈಚಾರಿಕವಾದಂಥ, ಪ್ರಗತಿಪರವಾದಂಥ ಒಂದು ನಾಯಕತ್ವವನ್ನು ವಹಿಸಿಕೊಳ್ಳಲಿದ್ದಾರೆ. ಈ ಮೂಲಕವಾಗಿ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳ ಮೇಲೆ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ರಾಜಕಾರಣಿಗಳನ್ನು ಮುನ್ನಡೆಸುವಂಥ, ರಾಜಕಾರಣಿಗಳ ವಿಶ್ವಾಸ ಗಳಿಸುವಂಥ ಒಂದು ಪ್ರಯತ್ನವನ್ನು ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾರೆ ಅನ್ನುವಂಥ ಒಂದು ಮಾತನ್ನು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಏನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರವರು ಹುತಾತ್ಮರಾದಂಥ ಬೆಳಗಾವಿ ಜಿಲ್ಲೆಯ ನೆಲದಲ್ಲೇ ಹುಟ್ಟಿ, ಅದರಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ತವರ ನೆಲದಲ್ಲೇ ನಿಂತು ಅಂಥದ್ದೊಂದು ಸಂದೇಶವನ್ನು ಇವತ್ತು ರವಾನೆ ಮಾಡಿರ್ತಕ್ಕಂಥದ್ದು. ಈ ಮೂಲಕವಾಗಿ CM ಡಿ ಕೆ ಶಿವಕುಮಾರ್ ಅವರಿಗೆ ಪರ್ಯಾಯವಾಗಿ ಸತೀಶ್ ಜಾರಕಿಹೊಳಿ ಇದ್ದಾರೆ ಅನ್ನುವಂಥ ಒಂದು ಸಂದೇಶವನ್ನು ಅಂಥದ್ದೊಂದು ಮೆಸೇಜನ್ನು ಇವತ್ತು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಪಾಸ್ ಮಾಡೋದ್ರ ಮುಖಾಂತರ ಎಲ್ಲೊಂದು ಕಡೆಯಾಗಿ CM ಡಿ ಕೆ ಶಿವಕುಮಾರ್ ಅವ್ರಿಗೆ ಆ ಬಣಕ್ಕೆ, ಅಂದರೆ ಡಿ ಕೆ ಶಿವಕುಮಾರ್ ಅವರ ಬಣಕ್ಕೆ ಒಂದು ರೀತಿ ಟಕ್ಕರನ್ನು ಕೊಟ್ರ ಅಂತ. ಮತ್ತೊಂದು ಕಡೆಯಾಗಿ ಒಂದೇ ಕಲ್ಲಲ್ಲಿ 3 ಅಕ್ಕಿ ಹೊಡೆಯುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿರ್ಬೋದು ಅನ್ನುವಂಥ ಒಂದು ರಾಜಕೀಯ ವಿಶ್ಲೇಷಣೆ ಕೂಡ ಕೇಳಿ ಬರ್ತಾ ಇದ್ದಾವೆ. ಯಾಕಂತ ಹೇಳಿದ್ರೆ ಇದು ರಾಜಕೀಯ ಧ್ರುವೀಕರಣದ ಹೊಸ್ತಿಲು ಅನ್ನುವಂಥ ನಿಟ್ಟಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ನಂಬರ್ 1, 2.5 ವರ್ಷದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡ್ತಾರೆ ಅನ್ನುವಂಥದ್ದು. ಮತ್ತೊಂದು ಕಡೆಯಾಗಿ ಉಪಮುಖ್ಯಮಂತ್ರಿಯೂ ಆಗಿರ್ತಕ್ಕಂಥ ಕೆಪಿಸಿಸಿ ಅಧ್ಯಕ್ಷ CM ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಹುದ್ದೆಗೆ ಏರ್ತಾರೆ ನವೆಂಬರ್ ತಿಂಗಳಲ್ಲಿ ಎನ್ನುವಂಥ ಒಂದು ನಿಟ್ಟಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಸೊ ಹೀಗಾಗಿ ಅಂಥದ್ದೊಂದು ಇದಕ್ಕೆ, ಅಂದರೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರ ಉತ್ಸಾಹ, ಮತ್ತೊಂದು ಕಡೆಯಾಗಿ ಅವರ ಒಂದು ಲಾಬಿಗೆ ಒಂದು ಬ್ರೇಕ್ ಹಾಕುವಂಥ ಒಂದು ನಿಟ್ಟಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಇಂಥದ್ದೊಂದು ಹೇಳಿಕೆಯನ್ನು ಕೊಟ್ರ ಅನ್ನುವಂಥದ್ದು. ಮತ್ತೊಂದು ಕಡೆಯಾಗಿ 2028ಕ್ಕೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಸಮರ್ಥ CM ಆಕಾಂಕ್ಷಿ ಎನ್ನುವಂಥ ಒಂದು ಸಂದೇಶವನ್ನು ಕೂಡ ಇಲ್ಲಿ ರವಾನೆ ಮಾಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ನವೆಂಬರ್ ತಿಂಗಳಲ್ಲಿ ಯಾವ ಕ್ರಾಂತಿಯೂ ಆಗೋದಿಲ್ಲ. ಯಾಕಂದರೆ ಈ ಹಿಂದೆಯೂ ಕೂಡ ಒಂದು ಮಾತನ್ನು ಹೇಳ್ತಾ ಇದ್ರು ಯತೀಂದ್ರ ಸಿದ್ದರಾಮಯ್ಯನವರು, 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನಮ್ಮ ತಂದೆಯವರೇ ಅಧಿಕಾರವನ್ನು ಪೂರ್ಣಗೊಳಿಸ್ತಾರೆ, ಅಧಿಕಾರವನ್ನು ಪೂರೈಸ್ತಾರೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ರು. ಇಂಥ ಒಂದು ಹೊತ್ತಲ್ಲಿ ಇದೀಗ ಏನು ಸಿದ್ದರಾಮಯ್ಯನವರ ಪರಮಾಪ್ತರೂ ಆಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರವ್ರಿಗೆ ಅಹಿಂದ ನಾಯಕತ್ವ, ಅದರಲ್ಲೂ ಕೂಡ ವೈಚಾರಿಕವಾಗಿ ಪ್ರಗತಿಪರವಾದಂಥ ಒಂದು ನಾಯಕತ್ವವನ್ನು ವಹಿಸ್ಕೊಳ್ತಾರೆ. ಆ ಮೂಲಕವಾಗಿ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳ ಮೇಲೆ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ರಾಜಕಾರಣಿಗಳನ್ನ ಮುನ್ನಡೆಸ್ತಾರೆ ಅನ್ನುವಂಥ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆಯಾಗಿ ಸಿದ್ದರಾಮಯ್ಯನವರ ರಾಜಕೀಯ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅವರು, ಸಿದ್ದರಾಮಯ್ಯನವರ ನಂತರ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಹುದ್ದೆಗೆ ಸಮರ್ಥ ಅಭ್ಯರ್ಥಿ, ಸಮರ್ಥ ಆಕಾಂಕ್ಷಿ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡೋದ್ರ ಮುಖಾಂತರ ಇತ್ತ ಡಿ ಕೆ ಶಿವಕುಮಾರ್ ಅಂಡ್ ಟೀಮ್ಗೆ ಒಂದು ರೀತಿ ದೊಡ್ಡ ಮಟ್ಟದ ಒಂದು ಟಕ್ಕರ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ಸದ್ಯದ ಒಂದು ರಾಜಕೀಯ ವಿಶ್ಲೇಷಣೆ. ಅರುಣ್. ಓಕೆ ತಿಮ್ಮೇಗೌಡ್ರೆ, ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಪಡಿತೀನಿ. ಯತೀಂದ್ರ ಸಿದ್ದರಾಮಯ್ಯ ಏನ್ ಹೇಳಿದ್ರು ನೋಡು. ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಬರೋದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಸತೀಶ್ ಜಾರಕಿಹೊಳಿ ಸಾಹೇಬರು ಈಗಾಗಲೇ ಹೇಳಿದಂತೆ ಅವರು ಕೂಡ ಸಾಮಾಜಿಕ ಬದ್ಧತೆ ಇರುವಂತೆ, ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿರೋರು, ಯಾರು ಸಮಾಜದಲ್ಲಿ ತಳ ಸಮುದಾಯದವರು ಇರ್ತಾರೆ, ಯಾರು ಬಡವರು ಇರ್ತಾರೆ, ಅಂತವ್ರ ಪರವಾಗಿ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಿರುವಂತವ್ರು.
ಇವತ್ತು ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿ ಇದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ರು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕರು ಸಿಗೋದು ಬಹಳ ಕಷ್ಟ ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ. ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಬರೋದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಸತೀಶ್ ಜಾರಕಿಹೊಳಿ ಸಾಹೇಬರು ಈಗಾಗಲೇ ಹೇಳಿದಂತೆ ಅವರು ಕೂಡ ಸಾಮಾಜಿಕ ಬದ್ಧತೆ ಇರುವಂತೆ, ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರೆ. ಯಾರು ಸಮಾಜದಲ್ಲಿ ತಳ ಸಮುದಾಯದವರು ಇರ್ತಾರೆ, ಯಾರು ಬಡವರು ಇರ್ತಾರೆ, ಅಂತವ್ರ ಪರವಾಗಿ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಿರುವಂತವ್ರು. ಇವತ್ತು ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿ ಇದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ರು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕರು ಸಿಗೋದು ಬಹಳ ಕಷ್ಟ ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ. ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಬರೋದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ಮತ್ತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಯತೀಂದ್ರ ಸಿದ್ದರಾಮಯ್ಯವರು ಹೇಳಿದ್ದನ್ನ ಕೇಳಿಸ್ಕೊಳ್ತಾ ಇದ್ವಿ. ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಜಾರಕಿಹೊಳಿ ಅವರೇ, ಸತೀಶ್ ಅಣ್ಣನವರೇ ಅಂತ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಅಹಿಂದ ನಾಯಕ ಅಂದ ತಕ್ಷಣ ಮೊದಲಿಗೆ ಕಾಣೋದು ಸಿದ್ದರಾಮಯ್ಯನವರ ಫೇಸ್. ನೆಕ್ಸ್ಟ್ ಯಾರು ಅಂತ ನೋಡ್ತಾ ಹೋದ್ರೆ ಅಲ್ಲಿ ಸತೀಶ್ ಜಾರಕಿಹೊಳಿ ಅವರೇ ಕಾಣಿಸ್ತಾರೆ. ಆ ರೀತಿಯಾಗಿ ಪೋರ್ಟ್ರೇಟ್ ಆಗ್ಬಿಟ್ಟಿದೆ. ಆದ್ರೆ ಹೈಕಮಾಂಡ್ ಡಿ.ಕೆ. ಶಿವಕುಮಾರ್ ಅವರನ್ನ ಅಷ್ಟು ಈಸಿಯಾಗಿ ಸೈಡ್ಲೈನ್ ಮಾಡುತ್ತಾ, ಇನ್ ಕೇಸ್ ಪವರ್ ಶೇರಿಂಗ್ ಆಯಿತು ಅಂತ ಇದ್ರೆ? ಸಿದ್ದರಾಮಯ್ಯನವ್ರನ್ನ ಅಧಿಕಾರದಿಂದ ಕೆಳಗಿಳಿಸಿದ್ದೇ ಆಗಿದ್ದಲ್ಲಿ ಕಾಂಗ್ರೆಸ್ನಲ್ಲಿ ಒಂದು ದೊಡ್ಡ ಮಟ್ಟದ ಭಿನ್ನಮತ ಸ್ಫೋಟ ಆಗುತ್ತೆ ಅನ್ನುವಂಥ ಒಂದು ಸಂದೇಶವೂ ಕೂಡ ಇದರಲ್ಲಿ ಅಡಗಿದೆ ಅರುಣ್. ಯಾಕಂತ ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಪರ್ಯಾಯವಾಗಿ ಅಹಿಂದ ನಾಯಕ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಕೂಡ ಇದ್ದಾರೆ. ಸಿದ್ದರಾಮಯ್ಯನವರ ರಾಜಕೀಯ ಉತ್ತರಾಧಿಕಾರಿಯಾಗಿ ಸತೀಶ್ ಜಾರಕಿಹೊಳಿ ಅವರು ಜವಾಬ್ದಾರಿಯನ್ನು ನಿರ್ವಹಿಸಲಿದ್ದಾರೆ ಅನ್ನುವಂಥ ಒಂದು ಸಂದೇಶದ ಮಾತುಗಳನ್ನು ಇವತ್ತು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿರ್ತಕ್ಕಂಥದ್ದು. ಸೊ ಹೀಗಾಗಿಯೇ ಹೈಕಮಾಂಡ್ಗೂ ಕೂಡ ಎಲ್ಲೋ ಒಂದು ಕಡೆಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಅಧಿಕಾರದಿಂದ ಕೆಳಗಡೆ ಇಳಿಸಬಾರದು ಅನ್ನುವಂಥ ಒಂದು ಎಚ್ಚರಿಕೆಯ ಸಂದೇಶವನ್ನ ಇವತ್ತು ಯತೀಂದ್ರ ಸಿದ್ದರಾಮಯ್ಯನವರು ರವಾನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಮಂತ್ರಾಲಯದಲ್ಲಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ, ಅಂದ್ರೆ ರಾಯರ ಸನ್ನಿಧಿ ಮಂತ್ರಾಲಯಕ್ಕೆ ತೆರಳಿರ್ತಕ್ಕಂಥ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಸಂಕಲ್ಪವನ್ನು ಮಾಡಿರ್ತಕ್ಕಂಥದ್ದು, ಅಂದ್ರೆ ಮುಖ್ಯಮಂತ್ರಿ ಹುದ್ದೆಗೆ ಏರ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಂಕಲ್ಪವನ್ನು ಮಾಡಿದ್ದಾರೆ. ಈ ಸಂಬಂಧವಾಗೂ ಕೂಡ ನಿಗೂಢ ಅರ್ಥದಲ್ಲಿ, ಒಂದು ರೀತಿ ಗೂಢ ಅರ್ಥದಲ್ಲಿ ಹೇಳಿಕೆಗಳನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಇನ್ನೇನು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಬಿಟ್ಟರು ಅನ್ನುವಂಥ ಒಂದು ಉತ್ಸಾಹದಲ್ಲಿ ಕೂಡ ಅವರ ಬೆಂಬಲಿಗರಿದ್ದಾರೆ. ಮತ್ತೊಂದು ಕಡೆಯಾಗಿ ನವೆಂಬರ್ನಲ್ಲಿ ಸಾಕಷ್ಟು ರೀತಿಯಲ್ಲಿ ಕ್ರಾಂತಿ ಆಗುತ್ತೆ ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಕ್ರಾಂತಿ ಆಗುತ್ತೆ, ಎಲ್ಲವೂ ಕೂಡ ಸರಿ ಇಲ್ಲ ಅನ್ನುವಂಥ ಒಂದು ನಿಟ್ಟಲ್ಲಿ ಬಿಜೆಪಿ ನಾಯಕರುಗಳು, ವಿರೋಧ ಪಕ್ಷದ ನಾಯಕರುಗಳು ಟೀಕೆ ಮಾಡ್ತಾ ಇದ್ದಾರೆ. ಈ ಎಲ್ಲದಕ್ಕೂ ಕೂಡ ಬ್ರೇಕ್ ಹಾಕಬೇಕು. ಮತ್ತೊಂದು ಕಡೆಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುರ್ಚಿಯೂ ಕೂಡ ಭದ್ರ ಆಗಬೇಕು. ಮತ್ತೊಂದು ಕಡೆಯಾಗಿ ಮುಂಬರುವಂಥ 2028ರ ಚುನಾವಣೆಯಲ್ಲೂ ಕೂಡ ಅಹಿಂದ ನಾಯಕತ್ವವೇ ಮುಖ್ಯಮಂತ್ರಿ ಹುದ್ದೆಯನ್ನ ಅಲಂಕರಿಸುತ್ತೆ ಅನ್ನುವಂಥ ಒಂದು ಮೆಸೇಜ್ ಅನ್ನು ಕೂಡ ಈ ಇದರಲ್ಲಿ, ಅಂದ್ರೆ ಹೇಳಿಕೆಯನ್ನ ಕೊಡೋದ್ರ ಮುಖಾಂತರ ಪಾಸ್ ಮಾಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇದು ಸತೀಶ್ ಜಾರಕಿಹೊಳಿ ಅವರ ಅನುಪಸ್ಥಿತಿಯಲ್ಲಿ ಈ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿಲ್ಲ. ಸತೀಶ್ ಜಾರಕಿಹೊಳಿ ಅವರ ಬೆಂಬಲಿಗರು ಆಯೋಜನೆ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲೇ ಸತೀಶ್ ಜಾರಕಿಹೊಳಿ ಅವರ ಪಕ್ಕದಲ್ಲೇ ಕೂತು ಇಂಥದ್ದೊಂದು ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಸಾಕಷ್ಟು ಶ್ರಮವನ್ನು ಹಾಕಿದ್ದಾರೆ. ಎಸ್.ಎಂ. ಕೃಷ್ಣವರ ಬಳಿಕ ಒಕ್ಕಲಿಗರಿಗೂ ಕೂಡ ಮುಖ್ಯಮಂತ್ರಿ ಹುದ್ದೆಯನ್ನು ಅಲಂಕರಿಸಬೇಕು. ಕಾಂಗ್ರೆಸ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸಮರ್ಥರಿದ್ದಾರೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗ ಶಾಸಕರುಗಳು ಮತ್ತೆ ಸಚಿವರುಗಳು ಕೂಡ ಹೇಳಿಕೆಯನ್ನು ಕೊಡ್ತಾ ಇದ್ರು, ಅಂದ್ರೆ ಅಧಿಕಾರ ಹಸ್ತಾಂತರ ಆಗಬೇಕು ನವೆಂಬರ್ ತಿಂಗಳಲ್ಲಿ ಅಂತ. ಮತ್ತೊಂದು ಕಡೆಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ 5 ವರ್ಷಗಳ ಕಾಲ ಅಧಿಕಾರವನ್ನು ಪೂರೈಸಬೇಕು ಅಂಥದ್ದೊಂದು ಬಯಕೆ ನಮ್ಮಲ್ಲಿದೆ ಎನ್ನುವಂಥ ನಿಟ್ಟಿನಲ್ಲಿ ಸಚಿವ ಜಮೀರ್ ಅಹಮದ್ ಆದಿಯಾಗಿ, ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಕೆ.ಎನ್. ರಾಜಣ್ಣ ಆದಿಯಾಗಿ ಸಿ.ಎಂ ಬೆಂಬಲಿಗರು ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ರು. ಈ ನಡುವೆ ಇನ್ನೇನು ಕೆಲವೇ ದಿನಗಳು ನವೆಂಬರ್ ಮಾಸಕ್ಕೆ, ಅಂದ್ರೆ ನವೆಂಬರ್ ತಿಂಗಳು ಸಮೀಪಿಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನವೆಂಬರ್ ತಿಂಗಳಲ್ಲಿ ಏನಾದರೂ ಒಂದು ವೇಳೆ ಸಚಿವ ಸಂಪುಟ ಪುನರ್ರಚನೆ ಆಗಿದ್ದಲ್ಲಿ ಅದು ಎಲ್ಲ ಒಂದ್ ಕಡೆಗೆ ಸಿದ್ದರಾಮಯ್ಯನವರಿಗೆ ಪ್ಲಸ್ ಪಾಯಿಂಟ್. ಸಚಿವ ಸಂಪುಟ ಪುನರ್ರಚನೆ ಆದ್ರೆ ಮುಖ್ಯಮಂತ್ರಿ ಹುದ್ದೆ ಬದಲಾವಣೆ ಇಲ್ಲ ಅಂತ. ಸೊ ಹೀಗಾಗಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಯಾವ ಸಚಿವ ಸಂಪುಟ ಪುನರ್ರಚನೆಯೂ ಇಲ್ಲ ಅನ್ನುವಂಥ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಯಾಕಂತ ಹೇಳಿದ್ರೆ ನವೆಂಬರ್ ತಿಂಗಳಲ್ಲಿ ಅಧಿಕಾರ ಹಸ್ತಾಂತರ ಆದ್ರೆ, ಮುಖ್ಯಮಂತ್ರಿ ಹುದ್ದೆ ಅಧಿಕಾರ ಹಸ್ತಾಂತರ ಆದ್ರೆ
ನನ್ನ ನೇತೃತ್ವದ ಸಚಿವ ಸಂಪುಟದಲ್ಲಿ ಅದು ನನ್ನ ಬೆಂಬಲಿಗರಿಗೆ ಅವಕಾಶವನ್ನು ಕೂಡ ಕೊಡಬಹುದು. ನಾನು ಸಚಿವ ಸಂಪುಟ ಪುನರ್ರಚನೆ ಮಾಡಿ ನನಗೆ ಬೇಕಾದಂಥವ್ರನ್ನ ಸಚಿವರನ್ನಾಗಿ ಮಾಡ್ಕೊಳ್ಬಹುದು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಇದ್ರು. ಸೊ ಹೀಗಾಗಿ ಈ ಎಲ್ಲದಕ್ಕೂ ಕೂಡ DCM ಡಿ ಕೆ ಶಿವಕುಮಾರ್ ಅವರ ಆಸೆಗೆ ತಣ್ಣೀರೆರಚುವಂತೆ ಇವತ್ತು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಕೊಟ್ಟಿರ್ತಕ್ಕಂಥ ಈ ಒಂದು ಹೇಳಿಕೆ, ಈ ಒಂದು ಮಾತು ಇದೀಗ ಕಾಂಗ್ರೆಸ್ನಲ್ಲಿ ನಿಜಕ್ಕೂ ಕೂಡ ಒಂದು ದೊಡ್ಡ ಮಟ್ಟದ ಕಿಡಿಯನ್ನ ಒತ್ತಿಸಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅರುಣ್, ಥ್ಯಾಂಕ್ ಯು ತಿಮ್ಮೇಗೌಡ್ರೆ ಡೀಟೇಲ್ಸ್ಗೆ. ದೀಪಾವಳಿಯ ಸಂಭ್ರಮ ಕಳ್ಕೊಂಡಿದ್ದಾರೆ 100ಕ್ಕೂ ಹೆಚ್ಚು ಜನ. ಪಟಾಕಿ ಸಿಡಿದು 100ಕ್ಕೂ ಹೆಚ್ಚು ಜನರ ಕಣ್ಣಿಗೆ ಗಾಯ ಆಗಿದೆ. ಗಾಯಾಳುಗಳ ಪೈಕಿ 60ಕ್ಕೂ ಹೆಚ್ಚು ಮಕ್ಕಳೇ ಇದ್ದಾರೆ. ಎಲ್ಲ ಮಕ್ಕಳು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ದೀಪಾವಳಿಯ ಸಂಭ್ರಮ ರಾಜ್ಯದಾದ್ಯಂತ ಇದೆ, ದೇಶದಾದ್ಯಂತ ಇದೆ. ಪಟಾಕಿ ಸಿಡಿದು 100ಕ್ಕೂ ಹೆಚ್ಚು ಜನರ ಕಣ್ಣಿಗೆ ಗಂಭೀರವಾದಂಥ ಗಾಯಗಳಾಗಿದೆ. 60ಕ್ಕೂ ಹೆಚ್ಚು ಮಕ್ಕಳು ಆಸ್ಪತ್ರೆ ಪಾಲಾಗಿದ್ದಾರೆ, ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ. 18 ವರ್ಷದೊಳಗಿನ 45 ಜನರ ಕಣ್ಣಿಗೆ ಗಾಯಗಳಾಗಿದೆ. 7 ಜನರ ಕಣ್ಣಿಗೆ ಗಂಭೀರ ಗಾಯವಾಗಿ ಶಸ್ತ್ರಚಿಕಿತ್ಸೆ ಕೂಡ ಮಾಡಲಾಗಿದೆ, ಸರ್ಜರಿ ಮಾಡಲಾಗಿದೆ. ನಾರಾಯಣ ನೇತ್ರಾಲಯ ಮಿಂಟೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಿರೋದು. ಪ್ರತಿ ವರ್ಷವೂ ಕೂಡ ದೀಪಾವಳಿ ಮತ್ತು ಗಣೇಶ ಹಬ್ಬದ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಪಟಾಕಿಗಳನ್ನು ಸಿಡಿಸಲಾಗುತ್ತೆ. 18 ವರ್ಷದ ಒಳಗಿನ ಮಕ್ಕಳೇ ಈ ರೀತಿಯಾಗಿ ಪಟಾಕಿ ಅವಘಡಗಳಿಗೆ ತುತ್ತಾಗ್ತಾ ಇರೋದು. ಟೋಟಲಿ 28 ಜನ ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ. 6 ಜನ ಇನ್ ಪೇಷಂಟ್ ಆಗಿ ಟ್ರೀಟ್ ಮಾಡ್ತಾ ಇದೀವಿ. ಅದರಲ್ಲಿ 4 ಜನಕ್ಕೆ ಸರ್ಜರಿ ಆಗಿದೆ. ಇನ್ನು 2 ಪೇಷಂಟ್ಗೆ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಅಂತ ಹೈಫಿಮಾ ಅಂತ ಇರುತ್ತೆ, ಅದಕ್ಕೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಟ್ರೀಟ್ ಮಾಡ್ತಾ ಇದ್ದೇವೆ. ಪಟಾಕಿ ಹಚ್ಚೋರ್ಗಿನ್ನ ಪಟಾಕಿ ನೋಡ್ತಾ ಇರೋರಿಗೆ, ಪಟಾಕಿ ಬಗ್ಗೆ ಗಮನ ಇಲ್ಲದೆ ಪಕ್ಕದಲ್ಲಿದ್ದವ್ರಿಗೆ ಡ್ಯಾಮೇಜ್ ಜಾಸ್ತಿ ಆಗಿದೆ. ಟೋಟಲಿ 17 ಜನ ಅಡಲ್ಟ್ಸ್ ಮತ್ತೆ 10 ಜನ ಚಿಲ್ಡ್ರನ್ ಗಾಯ ಆಗಿದೆ. ಅದರಲ್ಲಿ ಮೇಲ್ ಬಂದು 13 ಜನ, ಅಡಲ್ಟ್ ಫಿಮೇಲ್ ಬಂದು 4 ಜನ, ಮಕ್ಕಳು ಗಂಡು ಮಕ್ಕಳು 7 ಜನ ಮತ್ತೆ ಹೆಣ್ಣು ಮಕ್ಕಳಿಗೆ 3 ಜನಕ್ಕೆ ಗಾಯ ಆಗಿದೆ. ಟೋಟಲಿ 28 ಜನ ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ. 6 ಜನ ಪಿಜಿಯಲ್ಲಿ ತಿಗಣೆ ಜಾಸ್ತಿ ಆಗಿದೆ ಅಂತ ಔಷಧಿ ಸಿಂಪಡಣೆ ಮಾಡಿದ್ರು. ತಿಗಣೆ ಔಷಧಿಯ ವಾಸನೆಗೇನೆ ಬಿಟೆಕ್ ವಿದ್ಯಾರ್ಥಿ ಸಾವನ್ನಪ್ಪಿದ್ದ. ಪಿಜಿಯಲ್ಲಿ ತಿಗಣೆ ಜಾಸ್ತಿ ಆಗಿದೆ ಅಂತ ಔಷಧಿ ಹಾಕಿದ್ರು. ತಿಗಣೆ ಔಷಧಿ ವಾಸನೆಗೆ ಬಿಟೆಕ್ ವಿದ್ಯಾರ್ಥಿ ಸಾವನ್ನಪ್ಪಿರುವಂತಹ ದುರ್ಘಟನೆ ಸಂಭವಿಸಿದೆ. ಬೆಂಗಳೂರಿನ HL ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ. ತಿಗಣೆ ಔಷಧಿ ಹಾಕಿದ್ದು ಗೊತ್ತಿಲ್ಲದೆ ಪವನ್ ಅನ್ನುವಂತಹ ಬಿಟೆಕ್ ವಿದ್ಯಾರ್ಥಿ ಒಳಗೋಗಿದ್ದಾನೆ. ಪಿಜಿ ಒಳಗಡೆ, ಆತನ ರೂಮ್ ಒಳಗಡೆ ತಿಗಣೆ ಔಷಧಿ ವಾಸನೆಗೆ ಅಸ್ವಸ್ಥನಾಗಿ ಪಿಜಿಯಲ್ಲೇ ಸಾವನ್ನಪ್ಪಿದ್ದಾನೆ ಆ ಯುವಕ. ತಿರುಪತಿ ಮೂಲದ ಪವನ್ ತಿಗಣೆ ಔಷಧಿ ವಾಸನೆಗೆ ಬಲಿಯಾದಂತಹ ಯುವಕ. ಆತನ ಫೋಟೋ ಕೂಡ ನೋಡ್ತಾ ಇದ್ದೀವಿ. ಇತ್ತೀಚೆಗಷ್ಟೇ ಎಂಜಿನಿಯರಿಂಗ್ ಮುಗಿಸಿದ್ದ. HL ಪೊಲೀಸ್ ಠಾಣೆಯಲ್ಲಿ ಸಂಬಂಧಪಟ್ಟಂಗೆ ಪ್ರಕರಣ ದಾಖಲಾಗಿದೆ. ಮರಣೋತ್ತರ ಪರೀಕ್ಷೆಗಾಗಿ ಬೌರಿಂಗ್ ಆಸ್ಪತ್ರೆಗೆ ಶವವನ್ನ ರವಾನೆ ಮಾಡಲಾಗಿದೆ. ದುರಾದೃಷ್ಟದ ಸಾವಿದು. ಗೊತ್ತಿಲ್ಲದೇನೆ ರೂಮ್ ಒಳಗೆ ಹೋದಂತಹ ವ್ಯಕ್ತಿ ಆ ವಾಸನೆಗೆ ಅಲ್ಲೇ ಸಾವನ್ನಪ್ಪಿದ್ದಾನೆ. ಇತ್ತೀಚೆಗಷ್ಟೇ ಎಂಜಿನಿಯರಿಂಗ್ ಮುಗಿಸಿದಂಥ ಪವನ್ ಇನ್ನೇನು ಕೆಲಸದ ಹುಡುಕಾಟದಲ್ಲಿದ್ದ ಅಂತ ಕಾಣಿಸುತ್ತೆ. ಪಿಜಿಯಲ್ಲಿ ವಾಸ್ತವ್ಯವನ್ನು ಹೂಡಿದ್ದ. ತಿಗಣೆ ಜಾಸ್ತಿ ಆಗಿದೆ ಪಿಜಿಯಲ್ಲಿ ಅಂತ ಪಿಜಿ ಮಾಲೀಕರು ಔಷಧಿ ಸಿಂಪಡಣೆ ಮಾಡಿದ್ರು. ಆದರೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅಥವಾ ಪಿಜಿಯಲ್ಲಿರುವಂತಹ ಎಲ್ಲರಿಗೂ ಕೂಡ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರಲಿಲ್ವಾ? ವಾಸನೆ ಇದೆ, ಯಾರು ಒಳಗಡೆ ಹೋಗಬಾರದು ಅಂತ ಈ ವಿದ್ಯಾರ್ಥಿಗೆ ಹೇಗೆ ಮಾಹಿತಿ ಸಿಗಲಿಲ್ಲ? ಒಂದು ಅವಘಡ ನಡೆದು ಹೋಗಿದೆ. ತಿರುಪತಿ ಮೂಲದ ಪವನ್ ತಿಗಣೆ ಔಷಧಿಯ ವಾಸನೆಗೆ ಬಲಿಯಾದಂಥ ವ್ಯಕ್ತಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜು, ಹೇಗೆ ನಡೆದಿದ್ದು ಘಟನೆ ಅನ್ನುವಂಥ ಡೀಟೇಲ್ಸ್ ನೋಡ್ತಾ ಇದ್ದೀವಿ. ಆದರೆ ಮಾಲೀಕರ ನಿರ್ಲಕ್ಷ್ಯನ ಇದು, ಯಾರನ್ನೂ ಕೂಡ ಒಳಗೆ ಬಿಡಬಾರ್ದಾಗಿತ್ತಲ್ವಾ? ಎಸ್, ಖಂಡಿತವಾಗ್ಲೂ ಅರುಣ್. ಯಾಕಂದ್ರೆ ಈ ಪವನ್ ಎನ್ನುವಂತ ವ್ಯಕ್ತಿ ಮೂಲತಃ ತಿರುಪತಿ, ಈತ ಬಿಟೆಕ್ ಓದ್ತಿರುವಂತಹ ಕಾರಣಕ್ಕೋಸ್ಕರ 3 ತಿಂಗಳ ಹಿಂದೆ ಬೆಂಗಳೂರಿಗೆ ಬರ್ತಾನೆ. ಬೆಂಗಳೂರಿಗೆ ಬಂದು HL ಠಾಣಾ ವ್ಯಾಪ್ತಿಯಲ್ಲಿ ಒಂದು PGಯಲ್ಲಿ ಕೂಡ ಅಷ್ಟೇ ಸೇರ್ಕೊಳ್ತಾನೆ. ಆದ್ರೆ ಎಲ್ಲರೂ ಕೂಡ ಅಷ್ಟೇ ಈ ದೀಪಾವಳಿ ಹಬ್ಬಕ್ಕೆ ಅಂತೇಳಿ ಊರಿಗೆ ಹೋಗ್ತಿರ್ತಾರೆ. ಈತನೂ ಕೂಡ ಅಷ್ಟೇ ಊರಿಗೆ ಹೋಗಿರ್ತಾನೆ. ಊರಿಗೆ ಹೋದಂತಹ ಈತ ನಿನ್ನೆ ಸಂಜೆ ವೇಳೆಗೆ ವಾಪಸ್ ಬೆಂಗಳೂರಿಗೆ ಬರ್ತಾನೆ. ವಾಪಸ್ ಬೆಂಗಳೂರಿಗೆ ಬಂದಂತಹ ವೇಳೆಯಲ್ಲಿ PGನ ಕೀ ಈತನೇ ಬಳಿನೇ ಇರುತ್ತೆ. ಅದನ್ನ ಓಪನ್ ಮಾಡ್ಕೊಂಡು ರೂಮಲ್ಲಿ ಹೋಗಿ ಮಲಗ್ತಾನೆ. ಆದ್ರೆ ಎಲ್ಲೋ ಒಂದ್ ಕಡೆ ಆ ಒಂದು PGಗೆ ಕಳೆದ 1 ವಾರದಿಂದ ಎಲ್ಲರೂ ಹೋದಂತ ಸಂದರ್ಭದಲ್ಲಿ ತಿಗಣೆ ಔಷಧಿಯನ್ನ ಹೊಡಿರ್ತಾರೆ. ಆ ಒಂದು ಔಷಧಿ ಹೊಡೆದಿದ್ರು ಕೂಡ ಅದನ್ನ ಕ್ಲೀನ್ ಮಾಡಿರೋದಿಲ್ಲ. ಏಕಾಏಕಿ ನಿನ್ನೆ ಸಂಜೆ ಬಂದಂತ ಪವನ್ ನೇರವಾಗಿ ರೂಮಲ್ಲಿ ಹೋಗಿ ಮಲಗ್ತಾನೆ. ರೂಮಲ್ಲಿ ಹೋಗಿ ಮಲಗಿದ್ದಾದಂತ ಬಳಿಕ ಬೆಳಿಗ್ಗೆ ವೇಳೆಗೆ ಸಂಪೂರ್ಣವಾಗಿ ಅಸ್ವಸ್ಥರಾಗಿದೆ. ಜೊತೆಗೆ ಆ ಒಂದು ರೂಮ್ ನಲ್ಲಿಯೇ ಆತ ವಾಂತಿಯನ್ನು ಕೂಡ ಮಾಡ್ಕೊಂಡಿರುವಂತದ್ದು ಕೂಡ ಕಂಡು ಬಂದಿದೆ. ಬೆಳಿಗ್ಗೆ ಆತ ಎಚ್ಚರಿಕೆ ಆಗದ ಕಾರಣಕ್ಕೋಸ್ಕರ PGಯಲ್ಲಿರುವಂತವ್ರು ಹೋಗಿ ನೋಡಿದಂತ ವೇಳೆಯಲ್ಲಿ ಆತ ಸಾವನ್ನಪ್ಪಿರುವಂತ ವಿಚಾರ ಕೂಡ ಗೊತ್ತಾಗುತ್ತೆ. ಇಮಿಡಿಯೇಟ್ ಆಗಿ ಕುಟುಂಬಸ್ಥರಿಗೂ ಕೂಡ ಮಾಹಿತಿಯನ್ನು ಕೊಡ್ತಾರೆ. ಮಾಹಿತಿ ಕೊಟ್ಟಂತ ಬಳಿಕ ಈಗ ಕುಟುಂಬಸ್ಥರು ಕೂಡ ಬಂದಿದ್ದು
ಸದ್ಯಕ್ಕೆ HL ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸನ್ನು ಕೂಡ ರಿಜಿಸ್ಟರ್ ಮಾಡಿದ್ರೆ. ಎಲ್ಲೋ ಒಂದ್ ಕಡೆ PG ಮಾಲೀಕರ ನಿರ್ಲಕ್ಷ್ಯದಿಂದಾಗಿ ಈ ಒಂದು ಘಟನೆ ಆಗಿದೆ. ಯಾಕಂದ್ರೆ ಒಂದ್ ವೇಳೆ ತಿಗಣೆ ಔಷಧಿ ಹೊಡೆದಂತಹ ವೇಳೆಯಲ್ಲಿ ಇಲ್ಲಿ ಔಷಧಿ ಹೊಡೆದಿದ್ದೀವಿ ಅಂತ ಹೇಳಿ ಲಾಕ್ ಆದ್ರೂ ಮಾಡಬೇಕಾಗಿತ್ತು, ಅಥವಾ ಅಲ್ಲೊಂದು ಸ್ಟಿಕ್ಕರ್ ಆದ್ರೂ ಹಾಕಿಸ್ಬೇಕಾಗಿತ್ತು. ಇದ್ಯಾವುದು ಇಲ್ಲದ ಕಾರಣಕ್ಕೋಸ್ಕರ ಈ ಒಂದು ಸಾವಿಗೆ PG ಮಾಲೀಕರ ನಿರ್ಲಕ್ಷ್ಯ ಕಾರಣ ಅಂತ ಹೇಳಿ ದೂರನ್ನು ಕೂಡ ಕೊಟ್ಟಿರುವಂತಹದ್ದು ಅವರು. ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.